ಆದ ಕೂಡಲೇ ನಾವು ಇಲ್ಲಿಗೆ ಬಂದು ಮುಟ್ಟಿದ್ವಿ. ಈಗ ಇನ್ನೂ ಒಂದ್ ಲೆಕ್ಕ ಕೊಡ್ತೇನೆ, ಮಾಡ್ತಿರ್ಲಿ? ಹೋಮ್ವರ್ಕ್ ನೋಡ್ರಿ, ಹೋಮ್ವರ್ಕ್ ಏನ್ ಕೊಟ್ಟಿದ್ದಪ್ಪಿ? ಅಲ್ಲಿ ಮ್ಯಾಲ ಸ್ಥಾನ ಪಲ್ಲಟ ಕಂಡಿಡಿರೋದ್ ಕೊಟ್ಟಿದ್ರು. ಹಾ, ಸ್ಥಾನ ಪಲ್ಲಟ ಕಂಡಿಡಿದ್ರಿ? ಎಸ್ ಸರ್. ಎಷ್ಟ್ ಬಂತು? 3.11 ಇದ್ರೆ ಸಾಕು, 11 ಕಿಲೋಮೀಟರ್. ಈಗ ಮುಂದಿಂದ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ. ಅದನ್ನು ನೋಡೋಣ ಎಷ್ಟು ಮಟ್ಟ ಮಾಡ್ತೀರಿ. 0, 5, 10, 15, 20, 25, 30, 35, 40. ಇದನ್ನ ಬರ್ಕೋರಿ, ಸ್ಕೇಲ್ ಮಾಡ್ಕೋರಿ. ಸ್ಕೇಲ್ ಇದು ಓಕೆ, ಸ್ಕೇಲ್ ಬರೀರಿ. 45, 50, 55, 60, 65. ಈ ತರ ಒಂದ್ ಸ್ಕೇಲ್ ಇದೆ. ಇಲ್ಲಿಂದ ಇಲ್ಲಿ ತನಕ ಒಂದು ರೋಡ್ ಇದೆ, ರಸ್ತೆ ಇದೆ. ಆ ರಸ್ತೆ ಮೇಲೆ ಇದನ್ನು ಬರ್ದಿದ್ದಾರೆ. ಇದು ಕಿಲೋಮೀಟರ್ ನಲ್ಲಿದೆ. ಎಲ್ಲಿದೆ? ಕಿಲೋಮೀಟರ್ ನಲ್ಲಿದೆ. ಇದರಲ್ಲಿ ನಾನು ಕೆಲವೊಂದು ಪಾಯಿಂಟ್ಸ್ ಅನ್ನು ಗುರ್ತ ಮಾಡ್ತೀನಿ. ಇದು ಎ ಪಾಯಿಂಟ್. ಇದು 20 ಇದೆಲ್ಲ, 20 ಕಿಲೋಮೀಟರ್. ಇದು ಬಿ ಪಾಯಿಂಟ್. 20 ಕಿಲೋಮೀಟರ್ ಇದ್ದಿದ್ದು ಬಿ ಪಾಯಿಂಟ್. 45 ಇಲ್ಲ, ಈ ತರ 55 ಇದು ಸಿ ಪಾಯಿಂಟ್. ನಡಕ್ಕಿರೋದು 40, ಅದು ಡಿ ಪಾಯಿಂಟ್ ಅಂತ ಹೇಳ್ತೇನೆ. ಇದಕ್ಕೆ ಹೆಸರು ಕೊಡ್ತೇನೆ, ABCD. ನೀವ್ ಏನ್ ಬೇಕಾದ್ರೂ ಹೆಸರು ಕೊಡ್ಬೋದು, XYZ ಅಂತೂ ಕೊಡಬಹುದು, ಏನ್ ತೊಂದ್ರೆ ಇಲ್ಲ. ನಾನು ಹಂಗೆ ಉದಾಹರಣೆ ತಗೊಂಡೇನ್ ಮಾಡಿದೀನಿ, ಈ ತರ ಒಂದು ಹೇಳಿದೀನಿ. ಓಕೆ, ನಡೀತದಾ? ಈಗ ಮೊದಲನೇ ಪ್ರಶ್ನೆ. ಸೊ ಒಂದು ಕಾಯ, ಒಂದು ವಸ್ತು ಎ ದಿಂದ ಸಿ ಹೋಗಿದೆ. ಎ ದಿಂದ ಸಿ. ಓಕೆ, ಚಲಿಸಿದ ದೂರ ಎಷ್ಟು ಮತ್ತು ಸ್ಥಾನ ಪಲ್ಲಟ ಎಷ್ಟು? ಚಲಿಸಿದ ದೂರ 55 ಕಿಲೋಮೀಟರ್. ಚಲಿಸಿದ ದೂರ 55 ಕಿಲೋಮೀಟರ್. ಚಲಿಸಿದ ದೂರ 55 ಕಿಲೋಮೀಟರ್. ಸ್ಥಾನ ಪಲ್ಲಟ 55 ಕಿಲೋಮೀಟರ್. ಸರಿ ಉತ್ತರ. ಎರಡನೇ ಪ್ರಶ್ನೆ. ಈಗ ಒಂದು ಕಾಯ, ಒಂದು ವಸ್ತು ಎ ದಿಂದ ಡಿ ಹೋಗ್ಯದ ಮತ್ತು ಡಿ ದಿಂದ ಬಿ ಬಂದದ. ಎ ದಿಂದ ಡಿ ಹೋಗ್ಯದ ಮತ್ತೆ ಡಿ ದಿಂದ ಬಿ ಬಂದದ. ಈಗ ಚಲಿಸಿದ ದೂರ ಎಷ್ಟು ಮತ್ತು ಸ್ಥಾನ ಪಲ್ಲಟ ಎಷ್ಟು? ಚಲಿಸಿದ ದೂರ 60 ಕಿಲೋಮೀಟರ್. ಸ್ಥಾನ ಪಲ್ಲಟ 20 ಕಿಲೋಮೀಟರ್. ಎ ದಿಂದ ಡಿ ಅಂದ್ರೆ 40 ಪ್ಲಸ್, ಮತ್ತೆ ಡಿ ದಿಂದ ಬಿ ಅಂದ್ರೆ ಮಸ್ಟ್ ಎಷ್ಟು ಬಂದದ? 20 ಕಿಲೋಮೀಟರ್. ಒಟ್ಟು ಎಷ್ಟಾಯ್ತ? 60 ಕಿಲೋಮೀಟರ್. ಹೌದಿಲ್ಲ? ಚಲಿಸಿದ ದೂರ ಅಂದ್ರೆ ಎಲ್ಲಾ ಕೂಡಿಸ್ಬೇಕಲ್ಲ, ಎಲ್ಲಿಂದ ಎಲ್ಲೆಲ್ಲ ಹೋಗೈತಿ. ಹೌದಿಲ್ಲ? ನಿಜವಾಗ್ಲೂ ವಸ್ತು ಹೆಂಗ್ ಚಲಿಸಿದ, ಹೌದಿಲ್ಲ? ಒಂದು ವಸ್ತು ಚಲಿಸಿದ ಪಥದ ಉದ್ದವನ್ನು ಚಲಿಸಿದ ದೂರ ಎನ್ನುವುದು. ಸೊ ಎಲ್ಲೆಲ್ಲಿ ಚಲಿಸದ ಅದೆಲ್ಲ ಏನ್ ಮಾಡ್ಬೇಕು? ಕೂಡಿಸ್ಬೇಕು. ಸೊ ಮೊದಲಿಗೆ ಎ ದಿಂದ ಡಿ 40 ಕಿಲೋಮೀಟರ್, ಡಿ ದಿಂದ ಬಿ ಎಷ್ಟದ? ಇದು ಅಂತರ ಎಷ್ಟದ? ಅಂತರ 40 ರಿಂದ 20 ಅಂದ್ರೆ ಅಂತರ ಎಷ್ಟದ? 20 ಕಿಲೋಮೀಟರ್. ಸೊ ಎಲ್ಲಾ ಕೂಡಿಸಿ 60 ಕಿಲೋಮೀಟರ್. ಈಗ ಸ್ಥಾನ ಪಲ್ಲಟ ಹೇಳಿ. 20 ಸ್ಥಾನ ಪಲ್ಲಟ ಕಿಲೋಮೀಟರ್. ಹೆಂಗ್ ಕಂಡಿಡಿತೀರಿ? ಅಂತಿಮ ಸ್ಥಾನ ಮೈನಸ್ ಪ್ರಾರಂಭಿಕ ಸ್ಥಾನ. ಹೌದಿಲ್ಲ? ಅಂತಿಮ ಸ್ಥಾನ ಮೈನಸ್ ಪ್ರಾರಂಭಿಕ ಸ್ಥಾನ. ಈ ಸೂತ್ರವನ್ನ ನೆನ್ಪಿಟ್ಕೋಬೇಕು. ಸ್ಥಾನ ಪಲ್ಲಟ ಫಾರ್ಮುಲಾ ಇದು, ಸೂತ್ರ. ಯಾವಾಗ್ಲೂ ಸ್ಥಾನ ಪಲ್ಲಟ ಕಂಡುಹಿಡಿಬೇಕಂದ್ರ ಪ್ರಾರಂಭಿಕ ಬಿಂದುವಿನಿಂದ ಅಂತಿಮ ಬಿಂದುವಿನವರೆಗೆ ಇರುವಂತ ಕನಿಷ್ಠ ದೂರ, ಹೌದಿಲ್ಲ? ಅದಕ್ಕೆ ಯಾವಾಗ್ಲೂ ಹೆಂಗ್ ಮಾಡ್ಬೇಕು? ಅಂತಿಮ ಮೈನಸ್ ಪ್ರಾರಂಭಿಕ. ಸೊ ಇಲ್ಲಿ ಅಂತಿಮ ಬಿಂದು ಏನದ? ವಾಟ್ ಇಸ್ ಅಂತಿಮ ಬಿಂದು? ಕಾಯ ಎಲ್ಲಿಗೆ ನಿಂದಿರ್ಲಿಕ್ಕದ? ಹೌದಿಲ್ಲ? ಬಿ ಮೈನಸ್ ಪ್ರಾರಂಭಿಕ ಸ್ಥಾನ ಎ. ಬಿ ಅಂದ್ರೆ ಎಷ್ಟಪ್ಪ?
20 20 ಎ ಅಂದ್ರೆ 20 0 0 20 0 ಮೈನಸ್ 0 20 20 ಕಿಲೋಮೀಟರ್. ಕಿಲೋಮೀಟರ್. ಈಗ ಮುಂದಿನ ಇನ್ನೊಂದ್ ಲೆಕ್ಕ ಕೊಡ್ಲಿ. Yes, sir. Yes, sir. Yes, sir. ಮೂರನೇ ಲೆಕ್ಕ. ವಸ್ತು ಏನ್ ಮಾಡಿದೆ ಈಗ ಬಿ ದಿಂದ ಸಿ ಹೋಗ್ಯದ, ಸಿ ದಿಂದ ಎಗ್ ಬಂದದ, ಬಿ ದಿಂದ ಸಿ, ಸಿ ದಿಂದ ಎ. ಚಲಿಸಿದ ದೂರ ಎಷ್ಟು? ಚಲಿಸಿದ ದೂರ 90 ಸರ್. ಚಲಿಸಿದ ದೂರ 90. ಚಲಿಸಿದ ದೂರ 90 ಕಿಲೋಮೀಟರ್ ಸರ್. ಸ್ಥಾನ ಪಲ್ಲಟ 0 ಸರ್. ಮತ್ತು ನೋಡ್ರಿ ಚಲಿಸಿದ ದೂರ ಅಂದ್ರೆ ಬಿ ದಿಂದ ಸಿ ಎಷ್ಟು ಕಿಲೋಮೀಟರ್ ಹೋಗ್ತಾನವ? ಬಿ ದಿಂದ ಸಿ ಎಷ್ಟು? 35 ಕಿಲೋಮೀಟರ್. ನನ್ ಸಿ ದಿಂದ ಎ ಎಷ್ಟು? ಸಿ ದಿಂದ ಎ 55 ಕಿಲೋಮೀಟರ್. ಎಷ್ಟಾತೀಗ? 55 ಪ್ಲಸ್ 35 90. 90. ವೆರಿ ಗುಡ್, ಸರಿ ಅದ. ಈಗ ಸ್ಥಾನ ಪಲ್ಲಟ. ಅಂತಿಮ ಸ್ಥಾನ ಎ ಮೈನಸ್ ಪ್ರಾರಂಭಿಕ ಸ್ಥಾನ ಬಿ, ಸರಿಯದ? Yes, sir. Yes, sir. ಎ ಅಂದ್ರೆ ಎಷ್ಟು? 0. 0. ಬಿ ಅಂದ್ರೆ ಎಷ್ಟು? 20. 20. 20. Minus 20 sir. ಇದು 0 ಮೈನಸ್ 20 ಎಷ್ಟು? Minus 20 sir. ಇಲ್ಲೇ ನೀವು ತಿಳ್ಕೊಳ್ಳೋದೇನಂದ್ರ ಮೈನಸ್ ಯಾಕೆ ಬಂತು? ಮೈನಸ್ ಹೆಂಗ್ ಬಂತಿದ ಸ್ಥಾನ ಪಲ್ಲಟ? ಸಣ್ಣ ಸಂಖ್ಯೆ ಒಳಗ್ ದೊಡ್ಡ ಸಂಖ್ಯೆ ಕಳೆದ್ರ ಮೈನಸ್ ಹೌದ. ಆದ್ರ ನಂದು ಪ್ರಶ್ನೆ ಏನಂದ್ರ, ನಾ ಲೆಕ್ಕ ಹೆಂಗ್ ಬಂತಂತ ಕೇಳತ್ತಿಲ್ಲ ನಿಮಗ. ನಾ ಏನ್ ಕೇಳತ್ತೀನಿ, ಸ್ಥಾನ ಪಲ್ಲಟ ಮೈನಸ್ ಬಂತಂದ್ರ ಅದರ ಅರ್ಥ ಏನು? ಅದು ಏಕಿಂತ ಕಡಿಮೆ ಐತೆ ತಿಳ್ಕೊಳ್ಳೋದ್ರಿ. ಸ್ಥಾನ ಪಲ್ಲಟ ನೆಗೆಟಿವ್, ಅದರ ಅರ್ಥ ಏನು? ಯಾಕೆ ನೆಗೆಟಿವ್ ಬರತೈತಿ? ಯಾಕೆ ಮೈನಸ್ ಬಂತದ? ಅದು ಎ ಇದಕ್ಕಿಂತ ಕಡಿಮೆ ಐತಿ. ಸಂಖ್ಯಾ ರೇಖೆ ಮೇಲೆ ಸರ್ ಎಡಕ್ ಹೋದಂಗ್ರಿ ಮೈನಸ್ ಬರ್ತೈತಿ. ಈಗ ನೋಡ, ಆ ಪ್ರಾರಂಭಿಕ ಸ್ಥಾನ ಯಾವ್ದ? ಬಿ, ಹೌದಾ? Yes, sir. ಅಂತಿಮ ಸ್ಥಾನ A. Yes. ಎ, ಬಿ ಟು ಎ, ಹೌದಿಲ್ಲ? ಬಿ ದಿಂದ ವಸ್ತು ಸಿ ಹೋಗ್ಯದ, ಸಿ ದಿಂದ ಎಗ್ ಬಂದದ. ಸೊ ಚಲಿಸಿದ ದೂರ 90 ಕಿಲೋಮೀಟರ್, ಸರಿ ಅದ. ಚಲಿಸಿದ ದೂರ ಅದಿಶ, ಅದಕ್ ದಿಕ್ ಇರೋದಿಲ್ಲ, ಹೆಂಗೆಂಗೋ ಹೋಗ್ತೈತಿ. ಇಲ್ಲಿಂದ ಇಲ್ಲಿಗೆ ಹೋತು, ಇಲ್ಲಿಂದ ಇಲ್ಲಿಗೆ ಬಂತು, ಒಟ್ಟು 90 ಕಿಲೋಮೀಟರ್ ಚಲಿಸಿತ ಅಂತ ನಮಗ್ ಗೊತ್ತೈತ ಅಷ್ಟ. ಅದ್ ಹೆಂಗ ಏನ ಅದೆಲ್ಲ ನಮಗ್ ಗೊತ್ತಿಲ್ಲ, ಹೌದಿಲ್ಲ? ಸ್ಥಾನ ಪಲ್ಲಟ ಏನು? ಸದಿಶ. ಸ್ಥಾನ ಪಲ್ಲಟ ದಿಕ್ ಇರ್ತೈತಿ. ಸೊ ಸ್ಥಾನ ಪಲ್ಲಟ ದಿಕ್ ಎಲ್ಲಿಂದ ಎಲ್ಲಿ ತನಕ ಅಂದ್ರ ಪ್ರಾರಂಭಿಕದಿಂದ ಅಂತಿಮ. ಪ್ರಾರಂಭಿಕ ಬಿಂದು ಬಿ, ಅಂತಿಮ ಬಿಂದು ಎ. ಸೊ ನಮ್ ವಸ್ತು ಹೆಂಗ್ ಚಲಿಸ್ಲಿಕ್ಕತ್ತದ? ಬಿ ದಿಂದ ಎ, ಸರಿ ಅದ ಇಲ್ಲೋ? ಸ್ಥಾನ ಪಲ್ಲಟ ಅದ್ರ ದಿಕ್ಕು ಸರಿ ಐತಿ? ಎಸ್ ಸರ್. Yes, sir. ಅಂದ್ರ ನಮ್ಮ ದಿಕ್ ಯಾ ಕಡೆ ಐತಿ ನೋಡ್ರಿ. ಈಗ ನಮ್ಮ ದಿಕ್ ನೆಗೆಟಿವ್ ಐತಿಲ್ಲೋ, ಮೈನಸ್ ಎಕ್ಸ್ ಎಕ್ಸಿಸ್ ಕಡೆ ಹೊಂಟದಿಲ್ಲೋ? ಎಸ್ ಸರ್. ಎಸ್ ಸರ್. ಅದಕ್ಕ ನೆಗೆಟಿವ್ ಬಂದದ, ಅದಕ್ಕೆ ನಿಮ್ ಉತ್ತರ ಮೈನಸ್ ಬಂದದ. ನಿಮ್ಗೆ ಗೊತ್ತೈತಿಲ್ಲೋ? ಗ್ರಾಫ್ ಹಾಕ್ತಿರಲ್, ಗ್ರಾಫ್ ಹಿಂಗ ಇಲ್ಲೇ 0 ಬರ್ತದ, ಇದು +1 +2, ಇದು -1 -2, ಇದು ಮೈನಸ್ ಎಕ್ಸ್ ಅಕ್ಷಾಂಶ, ಇದು ಪ್ಲಸ್ ಎಕ್ಸ್ ಅಕ್ಷಾಂಶ. ಹಂಗ ನಮ್ಮ ದಿಕ್ಕದಲ್ಲ, ಸ್ಥಾನ ಪಲ್ಲಟದ ದಿಕ್ಕು ಯಾವ ಕಡೆಗಿದ? ದಿಕ್ಕು ಮೈನಸ್ ಕಡೆ ಅದ, ಅದಕ್ಕ ಉತ್ತರ ನೆಗೆಟಿವ್ ಬಂದದ. ಗೊತ್ತಾತ ನಾ ಹೇಳಿದ್ದ? Yes, sir. ಅಂದ್ರ ಇದರ ಅರ್ಥ ಇನ್ನೊಂದ್ ಏನಪ್ಪಾ ಅಂದ್ರ, ಸ್ಥಾನ ಪಲ್ಲಟ ಮೈನಸ್ ಆಗ್ಬಹುದಾ? ಆತಿಲ್ಲೋ ಮೈನಸ್? Yes, sir. ಎಸ್ ಸರ್. ಆದ್ರ ಚಲಿಸಿದ ದೂರ ಮೈನಸ್ ಆಗ್ಬೋದೇನ? ಚಲಿಸಿದ ದೂರ ಮೈನಸ್ ಆಗ್ಬೋದೇನ? ಇಲ್ರಿ. ಚಲಿಸಿದ ದೂರ ಯಾವಾಗೂ ಮೈನಸ್ ಆಗೋದಿಲ್ಲ. ಆದ್ರ ಸ್ಥಾನ ಪಲ್ಲಟ ಮೈನಸ್ ಆಗ್ಬೋದ್ಲಾ? ಅಂದ್ರ ನಾವಿಲ್ಲಿ ವ್ಯತ್ಯಾಸಗಳು ಬರ್ದೇವಿಲ್ಲ, ಈ ವ್ಯತ್ಯಾಸಗಳದಾಗ ಇನ್ನೊಂದು ಬರಿಬಹುದ್ಲಾ? ಏನ್ ಹೇಳ್ರಿ? ಚಲಿಸಿದ ದೂರ 0 ಆಗುವುದಿಲ್ಲ, ಮತ್ತೇನ? ಇದು ಋಣ ಇರೋದಿಲ್ಲ, ಹೌದಿಲ್ಲೋ?
ಇದು ಋಣ ಇರುವುದಿಲ್ಲ. ಬರಿಬೋದಾ ಇದ್ನು? Yes, sir. ಆದ್ರೆ ಸ್ಥಾನ ಪಲ್ಲಟ ಋಣಾತ್ಮಕ ಇರ್ಬೋದಾ? Yes, sir. Yes, sir. Yes, sir. ಇದು ಋಣಾತ್ಮಕ ಇರಬಹುದು. ಗೊತ್ತಾಯ್ತು ನಾ ಹೇಳಿದ್ದ? ಇದು ಇನ್ನೊಂದು ಇದರದ ಏನೋ ವ್ಯತ್ಯಾಸ. ಇನ್ನೊಂದು ವ್ಯತ್ಯಾಸ, ಇದು ನಿಮ್ಮ ಸ್ಕೂಲ್ ಒಳಗ್ ಕಲ್ಸಂಗಿಲ್ಲ. ಇದು ಸ್ಕೂಲ್ ಕಾನ್ಸೆಪ್ಟ್ ಅಲ್ಲ, ಇದು ಕಾಲೇಜ್ ಒಳಗಿರುವಂತಹ ಕಾನ್ಸೆಪ್ಟ್. ಮುಂದಿನ ಹಂತಗಳಲ್ಲಿ ನೀವು ಇದನ್ನ ಕಲಿತೀರಿ. ಸೊ ನಾನು ಅದನ್ನ ನಿಮ್ಗ ಈಗಲೇ ಕಲಿಸ್ಲಿಕತ್ತೀನಿ, ಅದನ್ನ ನೆನ್ಪಿಟ್ಕೊಳ್ಬೇಕು. ಆಯ್ತಲ್ಲ? ಮುಗಿತಾ? ಮುಂದಿನ ಇನ್ನೊಂದು ಪ್ರಶ್ನೆ ಕೊಡ್ಲಿ, ಮಾಡ್ತೀರಿ? Yes, sir. ಮಾಡ್ರಿ. ವಸ್ತು ಏನಾಗ್ಯದ? ಸಿ ದಿಂದ ಎಗ್ ಹೋಗ್ಯದ, ಎ ದಿಂದ ಡಿಗ್ ಬಂದದ, ಡಿ ದಿಂದ ಬಿ ಹೋಗ್ಯದ. ಚಲಿಸಿದ ದೂರ ಎಷ್ಟು? ಸ್ಥಾನ ಪಲ್ಲಟ ಎಷ್ಟು? ನಿಧಾನವಾಗಿ ಮಾಡ್ರಿ, ಗಡಬಡಿ ಮಾಡ್ಬಿಟ್ರಿ. ಚಲಿಸಿದ ದೂರ 115 ಕಿಲೋಮೀಟರ್. ಚಲಿಸಿದ ದೂರ 115 ಕಿಲೋಮೀಟರ್. ಸ್ಥಾನ ಪಲ್ಲಟ -35 ಕಿಲೋಮೀಟರ್. ಸ್ಥಾನ ಪಲ್ಲಟ -35 ಕಿಲೋಮೀಟರ್ ಸರ್. ಒಟ್ಟು ನೋಡ್ರಿ, ಸಿ ದಿಂದ ಎ ಅಂದ್ರೆ ಎಷ್ಟು? 55 ಕಿಲೋಮೀಟರ್. ಎ ದಿಂದ ಡಿ 40. ಪ್ಲಸ್ ಡಿ ದಿಂದ ಬಿ 20 ಸರ್. ಒಟ್ಟು ಎಷ್ಟಾತ? 115. 115 ಕಿಲೋಮೀಟರ್. ಓಕೆ, ಸ್ಥಾನ ಪಲ್ಲಟ ಹೇಳ್ರಿ. B minus C, sir. ಬಿ ಮೈನಸ್ ಸಿ. ಸ್ಥಾನ ಪಲ್ಲಟ ನೆಗೆಟಿವ್ ಯಾಕೆ ಬಂದಿತ್ತಂದ್ರ ಯಾಕೆ ಹೇಳ್ರಿ? ಯಾರು ಹೇಳ್ತೀರಿ? ಅದು ಋಣಾತ್ಮಕವಾಗಿದೆ. ದಿಕ್ಕು. ಎಡಬದಿ. ಸ್ಥಾನ ಪಲ್ಲಟ ಅಂದ್ರೆ ಸ್ಥಾನ ಪಲ್ಲಟ ಅಂದ್ರೆ ಎಡಬದಿ ಚಲಿಸೈತಿ. ಇದಕ್ಕೆ ಏನಿರ್ತೈತಿ? ದಿಕ್ ಇರ್ತೈತಿ, ಸದೀಶ. ಸ್ಥಾನ ಪಲ್ಲಟ ಇದು ಸದೀಶ, ಅದಕ್ಕೆ ದಿಕ್ಕು ಇರುತ್ತದೆ. ಸೊ ಯಾವ ಕಡೆ ದಿಕ್ಕದ ಇದರ ದಿಕ್ಕು ಯಾವ್ದ್ರ ಕಡೆ ಅದ ನೋಡ್ರಿ? ಪ್ರಾರಂಭಿಕ ಸಿ, ಪ್ರಾರಂಭಿಕ ಬಿಂದು ಸಿ, ಅಂತಿಮ ಬಿಂದು ಬಿ, ಅಂದ್ರೆ ಇಲ್ಲಿಂದ ಇಲ್ಲಿಗೆ ಹಿಂಗ್ ಹೋಗದ. ಸೊ ಇದು ಋಣಾತ್ಮಕ ದಿಕ್ಕಿನ ಕಡೆಗೆ ಹೊರಟಿದೆ. ಅದಕ್ಕೆ ಇದರ ಉತ್ತರ ಏನ್ ಬಂದದ? ಋಣಾತ್ಮಕ ಬಂದದ. ಮತ್ತು ಈ ತರದ ಚಿತ್ರ ನಿಮ್ ಪುಸ್ತಕ ಒಳಗೂ ಕೊಟ್ಟಿದಾರ. ಈ ಪುಸ್ತಕ ಒಳಗೆ ಇಂತ ಒಂದ್ ಸ್ಕೇಲ್ ತಗೊಂಡ ಇಂಥವೆಲ್ಲ ಲೆಕ್ಕಗಳನ್ನ ಬಿಡಿಸಿದಾರ. ನಾನು ಆ ಸ್ಕೇಲ್ ಹಾಕಿದ್ದೀನಿ, ಆದ್ರೆ ಲೆಕ್ಕ ಬೇರೆ ಬೇರೆ ಅದಾವ. ನಾ ಬೇರೆ ತರದ ಲೆಕ್ಕ ನಿಮ್ಗೆ ಕೊಟ್ಟಿದ್ದೀನಿ. ಸೊ ಇದು ನಿಮ್ಗೆ ಗೊತ್ತಾಯ್ತು. ಈಗ ಮುಂದಿನ ಲೆಕ್ಕಕ್ಕೆ ಹೋಗೋಣ. ನೀವು ಇನ್ನೊಂದು ನಿಮಗ್ ಕೇಳ್ಬೇಕಾಗಿತ್ತ, ನಿಮ್ಮ ಬೈಕ್ ಅದಲ್ಲ, ಬೈಕ್, ಮೋಟರ್ ಸೈಕಲ್ ಬೈಕ್ ನೋಡಿರಿ? ಆ ಬೈಕ್ ಒಳಗ ಒಂದು ಸ್ಪೀಡೋಮೀಟರ್ ಅಂತ ಇರ್ತದ, ಮುಂದ್ ಕಾಟ ನೋಡಿದಿಲ್ಲ? ಒಂದ್ ಇದಿರ್ತದ, ಏನು ಸ್ಪೀಡೋಮೀಟರ್ ಅಂತ ಹೇಳಿ ಈ ತರ ಇರ್ತದ. ಇದು 0, ಇದು 10, 20, 30 ಈ ತರ ಇರ್ತದ. ಅದು ಇದಕ್ಕೆ ನಾವು ಸ್ಪೀಡೋಮೀಟರ್ ಅಂತ ಹೇಳ್ತೇವೆ, ಸ್ಪೀಡೋಮೀಟರ್. ಅದು ಬಿಟ್ರೆ ಇದ್ರೊಳಗ ಒಂದ್ ಇರ್ತದ, ಹಿಂಗ ಚೌಕ್ ಡಬ್ಬಿ ಇರ್ತದ. ಆ ಚೌಕ್ ಡಬ್ಬಿ ಒಳಗ ಒಂದು ನಂಬರ್ ಬರ್ದಿರ್ತಾರ, ಹೌದಿಲ್ಲ? 4 ಡಿಜಿಟ್ ನಂಬರ್ ಇರ್ತದ, 4 ಡಿಜಿಟ್, 5 ಡಿಜಿಟ್ ನಂಬರ್ ಇರ್ತದ. ನೋಡಿರಿ ನೀವ? 2, 3, 4, 5 ಹಿಂಗೇನೋ ಬರ್ದಿರ್ತಾರ. ಕೊನೆಯ ನಂಬರ್ ಬದಲಾವಣೆ ಆಗ್ತಿರ್ತೈತಿ, ಹೌದಿಲ್ಲ? ಮ್ಯೂಟ್. ಕೊನೆಯ ಸಂಖ್ಯೆ ಅದು ಬದಲಾವಣೆ ಆಗ್ತಿರ್ತದೆ. ಹೆಂಗ್ ನೀವು ಗಾಡಿಯನ್ನು ಓಡಿಸ್ತಿರ್ಲಾ ಹಂಗಂಗ ಆ ನಂಬರ್ ಬದಲಾವಣೆ ಆಗ್ತದ. ಅದ್ ಯಾವಾಗ ಒಂದ್ ಹಂತಕ್ಕ ತಲುಪ್ತದ
ಅದರ ಪಕ್ಕದ ನಂಬರ್ ಮತ್ತೆ ಹೆಚ್ಚಾಗ್ತದೆ. ಸೊ ನಿಮ್ ಬೈಕ್ ಒಳಗ ನೀವು ನೋಡಿದ್ರ ಹೊಸ ಬೈಕ್ ತಗೊಂಡ್ ಕೂಡ್ಲೆ ಅವೆಲ್ಲ 00000 ಇರ್ತಾವ. ಹೆಂಗ ಬೈಕ್ ಓಡಿಸ್ತೀರಿ ಹಂಗಂಗದು ನಂಬರ್ಗಳನ್ನು ತೋರಿಸ್ಕೊತ ಹೋಗ್ತದ. 1 2 3 4 1000 10,000 1,00,000 ತೋರಿಸ್ತದ. ಏನದು ಏನ್ ತೋರಿಸ್ತದ? ನಾವ್ ಗಾಡಿ ಚಲಿಸಿದ ಎಷ್ಟು ದೂರ ಓಡ್ಸಿದ್ವಿ. ಚಲಿಸಿದ ದೂರ ಚಲಿಸಿದ ಏನ್ ದೂರ ತೋರಿಸ್ತತಿ? ಸರ್. ಚಲಿಸಿದ ದೂರ. ಬೈಕ್ ಎಷ್ಟು ಚಲಿಸ್ತಿದ್ಲ ಅದ್ ಸರ್. ಹಾ ಯಾವ ಮೀಟರ್ ಅದು? ಓಡೋಮೀಟರ್. ಓಡೋಮೀಟರ್ ಏನ್ ತೋರಿಸ್ತದ? ಚಲಿಸಿದ ದೂರ. ಕರೆಕ್ಟ್, ವೆರಿ ಗುಡ್. ನೀವ ಎಲ್ಲರೇ ಗಾಡಿ ಖರೀದಿ ಮಾಡಕ್ ಹೋಗ್ತಿರಿಲ್ಲ, ಸೆಕೆಂಡ್ ಹ್ಯಾಂಡ್ ಗಾಡಿ ಖರೀದಿ ಮಾಡಕ್ ಹೋದಾಗ ನೀವು ಗಾಡಿ ಮಾಲಕ್ ಯಾವ ಇರ್ತಾನಲ್ಲ ಅವ್ರಿಗೆ ಕೇಳ್ತೀರಿ, ಏನ್ರಿ ಮತ್ ಯಾವಾಗ ಖರೀದಿ ಮಾಡಿರಿ ನಿಮ್ ಗಾಡಿ ಅಂತ ಕೇಳ್ತೀರಿ. ಅವ್ ಹೇಳ್ತಾರು, ಇಲ್ರಿ 1 ವರ್ಷದ ಗಾಡಿ ಖರೀದಿ ಮಾಡಿ ಮತ್ ನಾವ್ ಗಾಡಿ ಮಾರಾಕ್ ತೆಗ್ದೇವ್ರಿ ಅಂತ ಹೇಳ್ತೀರಿ. ಅವಾಗ ನೀವೇನ್ ಮಾಡ್ತೀರಿ, ಅವಂದೆಲ್ಲ ಪೇಪರ್ ನೋಡ್ತೀರಿ, ಯಾರ ಹೆಸರ ಮೇಲೆ ಗಾಡಿ ಐತಿ ಎಲ್ಲ ನೋಡ್ತೀರಿ. ನಿಮ್ಮ ಅಪ್ಪಾರ ಯಾರ ಪರ್ಚಿ ಮಾಡಕ್ ಹೋದಾಗ ಹೌದಿಲ್ಲ, ಖರೀದಿ ಮಾಡಕ್ ಹೋದಾಗ ನೋಡ್ತಾರ. ಅದಾದ ಕೂಡಲೇ ಈ ಓಡೋಮೀಟರ್ ಅನ್ನ ಚೆಕ್ ಮಾಡ್ತಾರ. ಆ ಓಡೋಮೀಟರ್ನಾಗ ಏನ್ ಇರ್ಬೇಕು? ಒಂದ್ 50,000 ಅಂತ ಅದ್ರಾಗ ಬರ್ದಿತ್ತಂತ. ಚಲಿಸಿದ ದೂರ ಎಷ್ಟು ಇರ್ತದ? 50,000 ಅಂದ್ರೆ ಎಷ್ಟು? 50,000 ಕಿಲೋಮೀಟರ್ ಹೌದಿಲ್ಲ. ಅಂದ್ರ ಅವ ಗಾಡಿ ಯಾರ ಕಡೆ ಇತ್ತಲ್ಲ ಅವನ್ ಗಾಡಿ ಓಡೋಮೀಟರ್ ಮೇಲೆ 50,000 ಕಿಲೋಮೀಟರ್ ಅಂತ ಬರ್ದಿತ್ತಂದ್ರ 1 ವರ್ಷನ 50,000 ಕಿಲೋಮೀಟರ್ ಓಡಿಸ್ತಾನೇನವ? ಸಾಧ್ಯ ಇಲ್ಲ, ಇಲ್ಲ ಸರ್. ಹೌದಿಲ್ಲ. 50,000 ಕಿಲೋಮೀಟರ್ ಅಂದ್ರೆ ಭಾಳ ಆಯ್ತದ. ಅಂದ್ರೆ ಏನು, ಅವ್ ಗಾಡಿ ಖರೀದಿ ಮಾಡಿ ಬಹಳ ವರ್ಷ ಆಯ್ತಂತ. 5ರಿಂದ 8 ವರ್ಷ ಆಯ್ತ ಗಾಡಿ ಖರೀದಿ ಮಾಡಿ. ಅದ್ರಾಗ ಮತ್ತೇನ 50,000 ಕಿಲೋಮೀಟರ್ ಗಾಡಿ ಓಡಿಸಿದಾನಂದ್ರ ಅವು ಟೈರ್ಗಳು ಸೌದಿರ್ತಾವು, ಬಾಲ್ ಬೇರಿಂಗ್ಸ್ ಇರ್ತಾವಿಲ್ಲ, ಒಳಗಿರುವಂತಹ ಬಾಲ್ ಬೇರಿಂಗ್ಸು, ಮಷೀನ್ ಅವೆಲ್ಲ ಏನಾಗಿರ್ತಾವ ಬಹಳ ಉಪಯೋಗ ಮಾಡಿಬಿಟ್ಟಿದಾನಂತ ಅರ್ಥ. ಬ್ರೇಕ್ ಹೌದಿಲ್ಲ, ಚೈನ್. ಅದ ಗಾಡಿ 2,000 ಕಿಲೋಮೀಟರ್ ರನ್ನಿಂಗ್ ಆಗೈತಿ, ಓಡೋಮೀಟರ್ ಒಳಗ 2,000 ಅಂತ ಬರ್ತಿತ್ತಂದ್ರ ಆ ಗಾಡಿ ಏನು ಚಲೋ ಅದ, ಈಗ ಮೊನ್ನೆ ತಗೊಂಡಿರ್ಬೇಕು ಅಂತ ಅನಸ್ತದ. ಸರಿ ಅದ ಇಲ್ಲೋ? ಹಾ, ಹಂಗ ಯಾವ್ದೋ ಒಂದು ನಿಮ್ ಮನ್ಯಾಗ ಗಾಡಿ ಅದನ್ನ ಏನ್ ಮಾಡ್ತೀವಿ, ಕ್ಲಾಸ್ ಮುಗಿದ್ ಕೂಡ್ಲೆ ಒಂದ್ಸಲ ಹೋಗಿ ನೋಡ್ಬೇಕು. ನೀವು ಒಂದ್ಸಲ ಹೋಗಿ ನೋಡ್ಬೇಕು ಆ ಓಡೋಮೀಟರ್ನಾಗ ಎಷ್ಟ್ ಕಿಲೋಮೀಟರ್ ಬರ್ತೈತಿ ಅಂತ ನೋಡ್ಬೇಕು. ನೋಡ್ತಿರ್ಲಾ? ಆ ಓಡೋಮೀಟರ್ನಾಗ ಎಷ್ಟ್ ಕಿಲೋಮೀಟರ್ ಬರ್ದಿದೆ ಅಂತ ನೋಡ್ಬೇಕು. ಅದರದ್ದು ಏನು ಉಪಯೋಗ ಅಂತ ಯಾರೇ ಹೇಳ್ತೀರಿ? ಆ ಓಡೋಮೀಟರ್ ಒಳಗ್ ಬರ್ದಂತ ಏನ್ ಕಿಲೋಮೀಟರ್ ಐತ್ಲಾ ಅದನ್ನ ನೋಡಿ ಏನ್ ಸರ್ ಉಪಯೋಗ, ಏನ್ ಫಾಯ್ದಾ ಅದರದ? ಸುಮ್ನ ನೋಡೋದೇನ್ ಸರ್? ಎದಕ್ ಕೊಟ್ಟಿರ್ತಾರ ಗಾಡಿ ಒಳಗೆ? ಎದಕ್ ಕೊಟ್ಟಿರ್ತಾರ? 1 ಗಂಟೆದ ಎಷ್ಟ್ ಕಿಲೋಮೀಟರ್ ಓಡಿಸಿದ ಅಂತ ತೋರಿಸ್ತೈತ್ರಿ. ಹಾ, ನಾವ್ 1 ಗಂಟೆ ಗಾಡಿ ಓಡಿಸಿದ್ವು ಅಂದ್ರ ಎಷ್ಟ್ ಕಿಲೋಮೀಟರ್ ಓಡಿತಿ ಅಂತ ಹೆಂಗ್ ಗೊತ್ತಾಗ್ತತಪ್ಪಿ? ಅಲ್ಲಿ ನಂಬರ್ಗಳು ಚೇಂಜ್ ಆಕವಲ್ಲಕ್ರಿ. ಖರೆ ನೀ ಗಾಡಿ ಓಡಿಸು ಮುಂದ ಅದನ್ನ ನೋಡ್ಕೋತ ಗಾಡಿ ಹೊಡಿತಿ, ಗಾಡಿ ಆಕ್ಸಿಡೆಂಟ್ ಆಗಿಬಿಡ್ತೈತಿ. ಮೊದ್ಲ ಫಸ್ಟ್ ನಾವ್ರಿ ಒಂದ್ಸರಿ ನೋಡ್ತೇವ್ರಿ, ಆಮ್ಯಾಲ ನಿಲ್ಲಿಸಿದ ಮೇಲೆ ಗೊತ್ತಾಗ್ತೈತ್ರಿ. ಹೆಂಗ್ ಮಾಡ್ತೀರ ಅದನ್ನ? ಈಗ ನೀವ ಫಾರ್ ಎಕ್ಸಾಂಪಲ್ ನೋಡ್ರಪ್ಪ, ನೀವು ಬೆಳಗಾವಿಯಿಂದ ಎಲ್ಲಿ ಹೊಂಟ್ರಿ? ಈಗ ಕೊಲ್ಲಾಪುರ್ ಹೊಂಟ್ರಿ. ಕೊಲ್ಲಾಪುರ್ ಹೊಂಟ್ರಿ ಗಾಡಿ ತಗೊಂಡ್, ಹೌದಿಲ್ಲ? ಬೆಳಗಾವಿಯಿಂದ ಕೊಲ್ಲಾಪುರ್ ಎಷ್ಟ್ ಕಿಲೋಮೀಟರ್ ಅಂತ ನಿಮಗ್ ಕಂಡು ಹಿಡಿಯೋದೈತಿ. ಏನ್ ಮಾಡ್ತೀರಿ? ಹೋಗ್ತಾ ಇದಾರೆ ನೀವೀಗ ಬೆಳಗಾವಿಯಿಂದ ಕೊಲ್ಲಾಪುರ್ ಹೋಗಾಡ್ತೀರಿ, ಏನ್ ಮಾಡ್ಬೋದು ನೀವು? ಬೆಳಗಾವದಾಗ ಫಸ್ಟಿಗೆ ಒಂದ್ಸರಿ ನೋಡ್ತೇವ್ ಸರಿ ಎಷ್ಟ್ ನಂಬರ್ ಐತಿ ಅಂತ. ಆಮ್ಯಾಲ ಕೊಲ್ಲಾಪುರಿಗೆ ಒಂದ್ಸರಿ ಹೋದಾಗ ನೋಡ್ತೇವ್ರಿ ಕೊಲ್ಲಾಪುರದಾಗ ಎಷ್ಟ್ ಇರ್ತೈತಿ, ಅದ್ರೊಳಗ ಬೆಳಗಾವಿ ಒಳಗ ಇದ್ದಿದ್ ಕಳಿತೇವ್ರಿ, ಅವಾಗ ನಮಗ್ ಗೊತ್ತೈತಿ. ವೆರಿ ಗುಡ್. ಸೊ ಇದು ಪ್ರಾಕ್ಟಿಕಲ್ ನಾಲೆಜ್, ಹೌದಿಲ್ಲ? ಸುಮ್ನ ಪುಸ್ತಕ ಒಳಗ ನಾವು ಓದಿ ರಟ್ಟ ಹೊಡಿತೇವೆ, ಹೌದಿಲ್ಲ? ಬೈಹಾಟ್ ಮಾಡ್ತೇವೆ, ಬೈಪಾಟ್ ಮಾಡ್ತೇವೆ. ಅದರ ಇದು ಪ್ರಾಕ್ಟಿಕಲ್ ನಾಲೆಜ್ ಗೊತ್ತಿರ್ಬೇಕು. ಫಾರ್ ಎಕ್ಸಾಂಪಲ್, ಬೆಳಗಾವಿಯಿಂದ ನೀವು ಬೈಕ್ ತಗೊಂಡ್ ಹೊಂಟಾಗ ನಿಮ್ಮ ಬೈಕ್ ಒಳಗ ಓಡೋಮೀಟರ್ ಚೆಕ್ ಮಾಡ್ಬೇಕು. ಓಡೋಮೀಟರ್ ಒಳಗ ಏನ್ ಬರ್ದೈತ್ರಿ ಸರ್? ಓಡೋಮೀಟರ್ ಒಳಗ 1,100 ಅಂತ ಬರ್ತೈತಿ. 1,100 ಅಂದ್ರೆ ಏನದ? ಕಿಲೋಮೀಟರ್. ನೀವು ಕೊಲ್ಲಾಪುರ್ ಮುಟ್ಟಿದಾಗ ಅದ್ರೊಳಗ್ ಬರ್ದಿದ್ದೆಷ್ಟು? 1,220 ಕಿಲೋಮೀಟರ್ ಅಂತ ಹೇಳಿ ಬರ್ದಿದ್ದಿರ್ತೈತಿ. ಮುಟ್ಟಿ ಆದ ಕೂಡ್ಲೆ ಅಲ್ಲಿ ಅಂದ್ರ ಬೆಳಗಾವಿಯಿಂದ ಕೊಲ್ಲಾಪುರ್ ಎಷ್ಟು ಕಿಲೋಮೀಟರ್ ಅದ?
120 ಕಿಲೋಮೀಟರ್. ಹೌದಿಲ್ಲ 120 ಕಿಲೋಮೀಟರ್ ಅದ ಹೌದಿಲ್ಲ. ಅದರ ಅರ್ಥ ಬೆಳಗಾವಿಯಿಂದ ಕೊಲ್ಲಾಪುರ್ 120 ಕಿಲೋಮೀಟರ್ನ ಐತಿ ಅಂತಲ್ಲ. ಯಾಕಂದ್ರೆ ನೀವು ನಡಕ್ ಏನ್ ಮಾಡಿರ್ತೀರಿ, ಚಾ ಕುಡಿಯಕ್ ಗಾಡಿ ಒಳಗ್ ಎಲ್ಲರೂ ಹೊಡೆದಿರ್ತೀರಿ, ಧಾಬಾಗ್ ಹೊಡೆದಿರ್ತೀರಿ ಊಟ ಮಾಡಕ್, ಎಲ್ಲೋ ನಿಮ್ ದೋಸ್ತಗ್ ಭೇಟಿ ಆಗಕ್ ಒಳಗ್ ಹೋಗಿ ಬಂದಿರ್ತೀರಿ. ಹಂಗಾಗಿತ್ತಂದ್ರ ಇದು ಹೆಚ್ಚಾಗ್ತೈತಿ. ಸರಳ ಬೆಳಗಾವಿಯಿಂದ ಕೊಲ್ಲಾಪುರ್ಗನ ಹೈವೇ ಹಿಡ್ಕೊಂಡ್ ಸರಳ ಹೋಗ್ಬಿಟ್ಟಿದ್ರೆ ಅದು 120 ಕಿಲೋಮೀಟರ್ ಅಲ್ಲಿ ನೀವು ಕೊಲ್ಲಾಪುರ್ ಮುಟ್ತೀರಿ. ಸರಿ ಆತಿಲ್ವೋ? ಎಸ್ ಸರ್. ಅಂದ್ರೆ 120 ಕಿಲೋಮೀಟರ್ ಏನಿದ ಚಲಿಸಿದ ದೂರ, ನಿಮ್ ಗಾಡಿ ಎಷ್ಟ್ ಕಿಲೋಮೀಟರ್ ಚಲಿಸಿತು ಅಂತ ಹೇಳಿ ನೀವು ತಿಳ್ಕೋಬಹುದು. ಸೊ ಓಡೋಮೀಟರ್ ಏನದಲ್ಲ ಅದು ನಿಮ್ಗೆ ಬಹಳ ಉಪಯೋಗವನ್ನ ಮಾಡ್ತದೆ. ಯಾವ್ದೋ ಒಂದು ನಿಮ್ ಯಾವ್ದೋ ಹಳ್ಳಿ ಊರಿಂದ ಯಾವ್ದೋ ಒಂದು ಹಳ್ಳಿ ಊರಿಗೆ ಹೋಗ್ಬೇಕಂದ್ರ ಅಲ್ಲಿಂದ ಎಲ್ಲಿ ಎಷ್ಟ್ ಕಿಲೋಮೀಟರ್ ಅಂದ್ರೆ ಮೊಬೈಲ್ ಒಳಗ್ ಮ್ಯಾಪ್ ಹಾಕಿ ತಿಳ್ಕೊಬಹುದು. ಅದ್ರ ಮ್ಯಾಪ್ ಕೊಡೋದು ಅಷ್ಟು ಸರಳ ಎಕ್ಸಾಕ್ಟ್ಲಿ ಇರೋದಿಲ್ಲ. ನೀವು ಗಾಡಿ ತಗೊಂಡ್ ಚಲಿಸ್ಕೋತ ಹೋದಾಗ ಅವಾಗ ಅಲ್ಲಿ ಹೋಗಿ ಮುಟ್ಟಿದ ಕೂಡಲೇ ನೀವು ನೋಡ್ಬೇಕು, ನಾ ಎಷ್ಟು ದೂರ ಚಲಿಸಿದೆ. ನಮ್ ಊರಿಂದ ಇನ್ನೊಂದ್ ಊರಿಗೆ ಹೋಗಕ 50 ಕಿಲೋಮೀಟರ್ ಐತಪಾ ಅಂದ್ರೆ ನಿಮ್ಗೆ ಅಂದಾಜ್ ಗೊತ್ತಾಗ್ತೈತಿ ನಮ್ ಗಾಡಿ ಒಳಗೆ ಎಷ್ಟು ಪೆಟ್ರೋಲ್ ಹಾಕ್ಬೇಕು ನಾ. ಹೌದಿಲ್ಲೋ? 1 ಲೀಟರ್ ಪೆಟ್ರೋಲ್ ಹಾಕಿದ್ರೆ ಎಷ್ಟು ಓಡ್ತೈತಿ ಕಿಲೋಮೀಟರ್? 40 ಕಿಲೋಮೀಟರ್, 50 ಕಿಲೋಮೀಟರ್ ಈ ತರ ನಿಮ್ ಗಾಡಿಗಳು ಓಡ್ತಾವ. ಹೌದಿಲ್ಲ? ಸೊ ನಿಮ್ ಊರಿಂದ ಇನ್ನೊಂದು ಊರ 50 ಕಿಲೋಮೀಟರ್ ಇತ್ತಂದ್ರ ನೀವು ಎಷ್ಟ್ ಲೀಟರ್ ಪೆಟ್ರೋಲ್ ಹಾಕ್ಬೇಕು? ಕನಿಷ್ಠ ಪಕ್ಷ 1.5 ಲೀಟರ್ ಪೆಟ್ರೋಲ್ ಹಾಕ್ಬೇಕು. 1 ಲೀಟರ್ ಹಾಕ್ಬಿಟ್ರೆ ಬಹಳ ಕಟ್ಟಿ ಆಗ್ತೈತಿ. ಹೌದಿಲ್ಲ? ಮುಗಿಬಹುದು, ರಸ್ತೆ ನಡಕನ ಮುಗಿಬಹುದು ಪೆಟ್ರೋಲ್. ಅದಕ್ಕ ಏನ್ ಮಾಡ್ಬೇಕು, 1.5 ಲೀಟರ್ ಪೆಟ್ರೋಲ್ ಹಾಕಿದ್ರೆ ನೀವು ಆರಾಮ್ ಹೋಗಿ ಮುಟ್ತೀರಿ. ವಾಪಸ್ ಬರ್ಬೇಕಂದ್ರೆ ಮತ್ 1.5 ಲೀಟರ್ ಹಾಕ್ಬೇಕು. ಸರಿ ಐತಿಲ್ವೋ? ಎಸ್ ಸರ್. ಈ ತರ ಏನ್ ಮಾಡ್ಬೇಕು, ನೀವು ಅದನ್ನ ಲೆಕ್ಕ ಹಾಕ್ಬೇಕು. ಓಕೆ, ಈ ತರ ಓಡೋಮೀಟರ್ದ ಇವು ಎಲ್ಲಾ ಉಪಯೋಗ. 1 ಲೀಟರ್ ಪೆಟ್ರೋಲ್ ಹಾಕಿ ಇದನ್ನ ಬರ್ಕೋಬೇಕು 1100 ಕಿಲೋಮೀಟರ್ ಅಂತ. ಒಂದ್ 5 ಲೀಟರ್ ಪೆಟ್ರೋಲ್ ಹಾಕಿ ಕೊನೆಗೆ ಇದನ್ನ 1720 ಕಿಲೋಮೀಟರ್ ಆದ ಕೂಡಲೇ ಎಷ್ಟ್ ಗಾಡಿ ಒಳಗ ಪೆಟ್ರೋಲ್ ಖರ್ಚಾಗ್ಯದ, ಅದರಿಂದ ಏನಾಗ್ತದ, ಎಷ್ಟ್ ಕಿಲೋಮೀಟರ್ 1 ಲೀಟರ್ಗೆ ಎಷ್ಟ್ ಕಿಲೋಮೀಟರ್ ಓಡ್ಲಿಕ್ಕತ್ತದ ಅದು ನೀವು ಕಂಡುಹಿಡಿ. ತರ ಒಟ್ಟು ಓಡೋಮೀಟರ್ ಪ್ರಾಕ್ಟಿಕಲ್ ಗಾಡಿ ಎವರೇಜ್ ಎಷ್ಟ್ ಕೊಡ್ತೈತಿ ಅದು ನೀವು ಕಂಡುಹಿಡಿಬಹುದು. ಹೌದಿಲ್ಲ? ಓಡೋಮೀಟರ್ ಬಹಳ ಉಪಯೋಗ ಅದಾವ. ನಾವೇನ್ ಮಾಡ್ತೇವೆ ಅದನ್ನ ಎಂದೂ ನೋಡಂಗೇನೆ ಇಲ್ಲ, ಸುಮ್ ಹೊಡ್ಕೋತ ಹೋಗ್ಬಿಡ್ತೇವೆ. ಹಂಗ್ ಮಾಡ್ಬಾರ್ದು. ಅದ್ರೊಳಗೆ ಇದ್ದಿದ್ದೆಲ್ಲಾ ಬರ್ಕೋಬೇಕು, ನೋಡ್ಬೇಕು. ಅವಾಗ ನಮಗೆ ಸ್ವಲ್ಪ ಭೌತಶಾಸ್ತ್ರ ಅರ್ಥ ಆಗ್ತದೆ. ಓಕೆ, ಮುಂದಿನ ಹೋಗೋಣ. ನಿಮ್ಮ ಪುಸ್ತಕ ಒಳಗ ಒಂದ್ ಪ್ರಶ್ನೆ ಅದ. ನಿಮ್ ಪುಸ್ತಕ ಒಳಗ ಒಂದ್ ಪ್ರಶ್ನೆ ಅದ, ನೋಡ್ರಿ ಅದನ್ನ. ಏನ್ ಪ್ರಶ್ನೆ ಅದ ಅಂದ್ರೆ, ಒಂದ್ ವಸ್ತು ಏನ್ ಮಾಡಿದ, ಸ್ವಲ್ಪ ದೂರವನ್ನು ಕ್ರಮಿಸದ. ಓಕೆ, ಅವ್ರೇನ್ ಕೇಳ್ತಾರಂದ್ರ ಸ್ಥಾನಪಲ್ಲಟ 0 ಆಗ್ಬಹುದಾ ಅಂತ ಕೇಳ್ತಾರ. ಸ್ಥಾನಪಲ್ಲಟ 0 ಆಗಬಹುದಾ? ಒಂದ್ ವಸ್ತು ಏನ್ ಮಾಡಿದ, ಸ್ವಲ್ಪ ದೂರವನ್ನು ಚಲಿಸಿದ. ಒಂದ್ ವಸ್ತು ಸ್ವಲ್ಪ ದೂರವನ್ನು ಚಲಿಸಿದೆ, ಅದರ ಸ್ಥಾನಪಲ್ಲಟ 0 ಆಗಬಹುದಾ ಅಂತ ಕೇಳಿದಾರೆ. ಆಗ್ಬಹುದು ಇಲ್ಲ? ಯಾವಾಗ ಆಗ್ತೈತಿ? ಆರಂಭಿಕ ಸ್ಥಾನ, ಅಂತಿಮ ಸ್ಥಾನ. ವೆರಿ ಗುಡ್. ಯಾವಾಗ ಯಾವುದೇ ಒಂದು ವಸ್ತುವಿನ ಆರಂಭಿಕ ಸ್ಥಾನ ಮತ್ತು ಅಂತಿಮ ಸ್ಥಾನ ಮತ್ತು ಅಂತಿಮ ಸ್ಥಾನ ಒಂದೇ ಆದಾಗ ಏನಾಗ್ತೈತಿ, ಅದರ ಸ್ಥಾನಪಲ್ಲಟ 0 ಆಗಬಹುದು, ಆಗ್ತೈತಿ. ಎಸ್, ವೆರಿ ಗುಡ್. ಎಸ್. ದೆನ್ ಇದಕ್ಕೊಂದು ಉದಾಹರಣೆ ಹೇಳ್ಬಹುದಾ? ಈ 0 ಆಗ್ಬಹುದು, ಇದಕ್ಕೊಂದು ಉದಾಹರಣೆ. ದೇವಸ್ಥಾನದ ಪ್ರದಕ್ಷಿಣೆ. ವೆರಿ ಗುಡ್, ವೆರಿ ಗುಡ್. ಉದಾಹರಣೆ ಏನ್ ಹೇಳ್ಬೋದು? ದೇವಸ್ಥಾನದ ಪ್ರದಕ್ಷಿಣೆ. ಹೌದಿಲ್ಲ? ದೇವಸ್ಥಾನದ ಪ್ರದಕ್ಷಿಣೆ. ದೇವಸ್ಥಾನವನ್ನ ಏನ್ ಮಾಡ್ತೀವಿ ನಾವು? ಒಂದು ಸುತ್ತ ಹಾಕಿ ಬರ್ತೇವಿಲ್ಲ? ಒಂದ್ ಸುತ್ತ ಹಾಕಿ ವಾಪಸ್ ಅಲ್ಲೇ ಗುಡಿ ಮುಂದ್ ಬಂದ್ ಕೈ ಮುಗಿದ್ ಕೂಡ್ಲೆ ನಮ್ ಸ್ಥಾನಪಲ್ಲಟ ಏನಾಗಿರ್ತಿ? 0. ಆದ್ರೆ ನಾವು ಚಲಿಸಿರ್ತೇವೆ ಸ್ವಲ್ಪ ದೂರ, ಅದು ಚಲಿಸಿದ ದೂರ, ಆದ್ರೆ ಸ್ಥಾನಪಲ್ಲಟ 0 ಆಗಿರ್ತಿ. ಈ ಉದಾಹರಣೆನ ನೀವು ಕೊಡ್ಬಹುದು. ಮತ್ತೆ ಯಾವ ಉದಾಹರಣೆ ಕೊಡ್ಬಹುದು? ಗಡಿಯಾರದ ಮುಳ್ಳು, ಚಲನೆ. ಭೂಮಿಯ ಚಲನೆ. ಹೌದಿಲ್ಲ? ಅದು ಮತ್ತು ಗಡಿಯಾರದ ಮುಳ್ಳು ಹೇಳುವಾಗ ಏನ್ ಹೇಳ್ಬೇಕು? ಗಡಿಯಾರದ ಮುಳ್ಳು 12 ಗಂಟೆ 12 ನಂಬರ್ದಿಂದ ಶುರು ಮಾಡಿ ವಾಪಸ್ ಮತ್ತೆ 12ಕ್ಕೆ ಬಂದಾಗ ಅದರ ಸ್ಥಾನಪಲ್ಲಟ 0 ಆಗಿರುತ್ತೆ. ಯಾವ ಮುಳ್ಳು ಅಂತ ಹೇಳ್ಬೇಕು? ಹೌದಿಲ್ಲ? ನಿಮಿಷದ ಮುಳ್ಳು ಅಂತ ಹೇಳ್ಬೇಕು.
ನಿಮಿಷದ ಮುಳ್ಳು ಅಥವಾ ಗಂಟೆಯ ಮುಳ್ಳು ಅಥವಾ ಸೆಕೆಂಡ್ ಮುಳ್ಳು ಆತರ ಹೇಳ್ಬೇಕು ಸ್ಪೆಸಿಫಿಕ್ ಆಗಿ. ಸೊ ಈ ತರ ಉದಾಹರಣೆಗಳನ್ನ ನಾವು ಹೇಳ್ಬೋದು. ಮತ್ತೆ ಮುಂದಿನ ಪ್ರಶ್ನೆ ಮತ್ತೊಂದು ಪ್ರಶ್ನೆ ಕೇಳ್ತಾನ. ಏನ್ ಕೇಳ್ತಾನಂದ್ರ ಯಾವುದು ಸರಿ ಮತ್ತು ಯಾವುದು ತಪ್ಪು ಅಂತ ಕೇಳ್ತಾನ. ಒಂದು ಸ್ಥಾನ ಪಲ್ಲಟ 0 ಆಗ್ಬಹುದಾ ಅಂತ ಕೇಳ್ತಾನ. ಮತ್ತ ಅದೇ ಕೇಳ್ತಾನ. ಆಗ್ಬಹುದು, ಅದೇ ಉತ್ತರ, ಹೌದಿಲ್ಲ? ಸ್ಥಾನ ಪಲ್ಲಟ ಚಲಿಸಿದ ದೂರದಕ್ಕಿಂತ ಹೆಚ್ಚಿರ್ತತೋ ಕಡಿಮೆ ಇರ್ತತೋ? ಕಡಿಮೆ ಈ ನೋಡ್ರಿ, ಯಾವುದೋ ಒಂದು ಸಂದರ್ಭದಲ್ಲಿ ಈ ಜಗತ್ತಿನಲ್ಲಿ ಅಥವಾ ಈ ಭೂಮಿಯಲ್ಲಿ ಯಾವುದೇ ಒಂದು ಸಂದರ್ಭದಲ್ಲಿ ಸ್ಥಾನ ಪಲ್ಲಟ ಚಲಿಸಿದ ದೂರಕ್ಕಿಂತ ಹೆಚ್ಚ ಆಗಬಹುದಾ? ನೋ ಸರ್. ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಸಮ ಆಗ್ಬಹುದು, ಹೌದಿಲ್ಲ? ಸಮ ಆಗ್ಬಹುದು. ಎರಡು ಸ್ಥಾನ ಪಲ್ಲಟ ಮತ್ತು ಚಲಿಸಿದ ದೂರ ಸಮ ಆಗ್ಬಹುದು, ಅದು ಪಾಸಿಬಲ್ ಅದ. ಆದ್ರೆ ಯಾವಾಗೂ ಸ್ಥಾನ ಪಲ್ಲಟ ಚಲಿಸಿದ ದೂರಕ್ಕಿಂತ ಹೆಚ್ಚಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಅದರ ಉತ್ತರ. ಇಲ್ಲೊಂದು ಪ್ರಶ್ನೆ ಕೊಟ್ಟ ನಾವು, ಸ್ವಲ್ಪ ಮಜಾ ಇದೆ ಪ್ರಶ್ನೆ, ಮಾಡ್ತೀರಿ ನೋಡ್ರಿ. ನಿಮ್ ಅದ್ರೊಳಗ ಒಂದು ಪ್ರಶ್ನೆಗಳು 3 ಪ್ರಶ್ನೆಗಳು ಕೇಳಿದ ನಾವು. ಅದ್ರಾಗಿನ 2ನೇ ಪ್ರಶ್ನೆ ನೋಡ್ರಿ. ಅದು ಪ್ರಶ್ನೆ ಯಾರ ಬಗ್ಗೆ ಅಂದ್ರೆ ರೈತನ ಬಗ್ಗೆ ಅದ. ರೈತ, ಹೌದಿಲ್ಲ? ಸಿಕ್ಕಿತ್ತ ನಿಮ್ಗ? ಸರ್ ನಾ ಹೇಳ್ತೇನ್ರಿ. ಹಾ ಹೇಳಪ್ಪಿ. ಒಬ್ಬ ರೈತನು 10 ಮೀಟರ್ ಉದ್ದವಿರುವ ಒಂದು ಚೌಕಾಕಾರದ ಹೊಲದ ಬದಿಯ ಸುತ್ತಲೂ 40 ಸೆಕೆಂಡುಗಳಲ್ಲಿ ಚಲಿಸುತ್ತಾನೆ. ಆ ರೈತನು ಪ್ರಾರಂಭಿಕ ಸ್ಥಾನದಿಂದ 2 ನಿಮಿಷ 20 ಸೆಕೆಂಡ್ ಕಾಲದವರೆಗೆ ಚಲಿಸಿದರೆ ಆತನ ಸ್ಥಾನ ಪಲ್ಲಟದ ಪ್ರಮಾಣವನ್ನು ಕಂಡುಹಿಡಿಯಿರಿ. ವೆರಿ ಗುಡ್. ಓಕೆ, ಒಟ್ಟು ಅವನ ಸ್ವಲ್ಪ ಪ್ರಶ್ನೆ ನೀವು ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡ್ಬೇಕು. ಆಗ ಹೆಂಗ್ ಮಾಡಿದ್ರಲ್ಲ ಹಂಗ ಮಾಡ್ಬೇಕು. ರೈತ ಏನ್ ಮಾಡ್ಲಿಕ್ಕತ್ತಾನ, ಅವಂದು ಹೊಲದ ಸುತ್ತ ಓಡಾಡ್ಲಿಕ್ಕತ್ತಾನ. ಅವಂದು ಹೊಲ ಹೆಂಗೈತಂದ್ರ 10 ಮೀಟರ್ ಉದ್ದ ಐತಿ, ಹೌದಿಲ್ಲ? ಚೌಕಾಕಾರದ ಹೊಲ ಐತಿ, ಸರಿ ಐತಿ? ಒಬ್ಬ ರೈತ ಅದಾನು, ಆ ರೈತನ ಹೊಲ ಚೌಕಾಕಾರದ. ಚೌಕಾಕಾರ ಅಂದ್ರೆ ಏನ್ ಹೇಳ್ರಿ? ಚೌಕದ ಸ್ಪೆಷಾಲಿಟಿ ಏನು? 4 ಬಾವುಗಳು ಸಮನಾಗಿರ್ತಾವ ಮತ್ತು 4 ಕೋನಗಳು 90 ಡಿಗ್ರಿ, ಹೌದಿಲ್ಲ? ಸೊ ಎ, ಬಿ, ಸಿ ಮತ್ತು ಡಿ. ಓಕೆ, ಅವನ ಹೊಲದ ಉದ್ದ ಎಷ್ಟೈತಿ? 10 ಮೀಟರ್. ಅಂದ್ರೆ ಇದೆಷ್ಟು? ಬಿ ಟು ಸಿ ಎಷ್ಟು? 10 ಮೀಟರ್. ವೆರಿ ಗುಡ್. ಒಟ್ಟು ಏನ, ಅವನು ಹೊಲದ ಚೌಕಾಕಾರದ ಹೊಲ ಐತಿ, ಅದರದ ಉದ್ದ 10 ಮೀಟರ್ ಐತಿ ಅಂದ್ಕೂಡ್ಲೆ ಎಲ್ಲಾನು 10 ಮೀಟರ್ 10 ಮೀಟರ್ ಆಯ್ತು. ಇದು ಕೊಟ್ಟಿದ್ದ ಪ್ರಶ್ನೆ. ಓಕೆ, ಅವನು 10 ಮೀಟರ್, ಅವನು ಒಂದು ಸುತ್ತು ಹೊಡಿಲಿಕ್ಕೆ 40 ಸೆಕೆಂಡ್ ತಗೊಳ್ಲಿಕ್ತಾರ ಅಂತ ಹೇಳಿರ್ತಾರೆ, ಹೌದಿಲ್ಲ? ಪ್ರಶ್ನೆ ಇನ್ನೊಂದ್ಸಲ ಓದಪ್ಪ, ಕನ್ನಡ ಒಳಗಿದ್ದ ಪ್ರಶ್ನೆ ಓದು. ಒಬ್ಬ ರೈತನು 10 ಮೀಟರ್ ಉದ್ದವಿರುವ ಒಂದು ಚೌಕಾಕಾರದ ಹೊಲದ ಬದಿಯ ಸುತ್ತಲೂ 40 ಸೆಕೆಂಡುಗಳಲ್ಲಿ ಚಲಿಸುತ್ತಾನೆ. ರೈತ 10 ಮೀಟರ್ ಉದ್ದದ ಚೌಕಾಕಾರದ ತನ್ನ ಹೊಲ, ಹೌದಿಲ್ಲ, ಅದನ್ನ ಏನ್ ಮಾಡ್ತಾನ? 40 ಸೆಕೆಂಡ್ ನಲ್ಲಿ ಸುತ್ತಲಿಕತ್ತಾನ, ಹೌದಿಲ್ಲ? ಸುತ್ತುತ್ತಿದ್ದಾನೆ, ಹೌದಿಲ್ಲ? ಪ್ರಶ್ನೆ ಏನೈತೆ ಹೇಳ್ರಿ? 2 ನಿಮಿಷ 20 ಸೆಕೆಂಡ್ ನಲ್ಲಿ ಅವನು ಚಲಿಸಿದ ದೂರ ಎಷ್ಟು, ಹೌದಿಲ್ಲ? ಸ್ಥಾನ ಪಲ್ಲಟ ಕಂಡುಹಿಡಿ ಎಂದ. ಅವನು ಸ್ಥಾನ ಪಲ್ಲಟದ ಪ್ರಮಾಣ. ಎಲ್ಲಿಂದ ಶುರು ಮಾಡ್ತಾನ ಅವ್ನ ಚಲನೆ? ಎ ದಿಂದ ಶುರು ಮಾಡ್ತಾನ ಅಂತ ಹೇಳೋಣ. ಎ ದಿಂದ ಬಿ, ಬಿ ದಿಂದ ಸಿ. ಒಬ್ಬ ರೈತ ಚೌಕಾಕಾರದ ಹೊಲದ ಸುತ್ತ ಹಿಂಗ ಸುತ್ತ ಹೊಡಿಲಿಕ್ಕತಾನ, ಸುತ್ತ ಹಾಕೋತ್ ಹೊಂಟ ನಾವು. ಓಕೆ, ಸೊ ಏನ್ ಮಾಡಿದನು? ಎ ದಿಂದ ಬಿಗ್ ಬರ್ತಾನು 10 ಮೀಟರ್, ಬಿ ದಿಂದ ಸಿ ಬರ್ತಾನ ಮತ್ 10 ಮೀಟರ್, ಸಿ ದಿಂದ ಡಿ 10 ಮೀಟರ್, ಡಿ ದಿಂದ ಎ 10 ಮೀಟರ್. ಒಟ್ಟು ಎಷ್ಟು ಚಲಿಸಿದ ಹೇಳ್ರಿ ಅವ? ಒಂದು ಚೌಕ ಅಂದ್ರೆ ಎಷ್ಟು? ಒಂದು ಸುತ್ತ ಅಂದ್ರ 40 ಮೀಟರ್. ಎಷ್ಟು ಸಮಯ ತಗೊಳ್ಲಿಕ್ಕತಾನ ಇದಕ್ಕ ಒಂದ್ ಸುತ್ತ ಹಾಕಕ? 40 ಸೆಕೆಂಡ್. ಒಬ್ಬ ರೈತ
ಇನ್ನೊಂದ್ಸಲ ಕೇಳ್ರಿ ಪ್ರಶ್ನೆ. ಒಬ್ಬ ರೈತ ತನ್ನ ಹೊಲವನ್ನು ಸುತ್ತುತ್ತಿದ್ದಾನೆ. ಒಂದು ಸುತ್ತ ಅಂದ್ರ 40 ಮೀಟರ್. ಇದು ಚಿತ್ರ ತೆಗಿಬೇಕು. ಚಿತ್ರ ತೆಗೆದ ಕೂಡಲೇ ಉತ್ತರ ಗೊತ್ತಾಗ್ತದೆ ನಮಗ್. ಒಂದು ಸುತ್ತ ಹಾಕ್ಲಿಕ್ಕೆ 40 ಮೀಟರ್. 40 ಮೀಟರ್ ಅಂದ್ರೆ ಎಷ್ಟು ಸಮಯ ತಗೊಳ್ಳಿರ್ತಾನ? 40 ಸೆಕೆಂಡ್. ಸೊ ಹಂಗ ಅವ ಏನ್ ಮಾಡ್ತಾನು, 2 ನಿಮಿಷ 20 ಸೆಕೆಂಡ್ಗಳ ಕಾಲ ಅವ ಹಿಂಗ್ ಸುತ್ತ ಹಾಕ್ತಾನ. ಸೊ ಅವ್ರ ಪ್ರಶ್ನೆ ಏನು? ಸ್ಥಾನಪಲ್ಲಟ. ಸ್ಥಾನಪಲ್ಲಟ ಬೇಕಂದ್ರ ನಿಮ್ಗ ಆರಂಭಿಕ ಬಿಂದು ಮತ್ತು ಅಂತಿಮ ಬಿಂದು ಬೇಕು. ಸೊ ಇಲ್ಲಿ ನಮಗ್ ಗೊತ್ತೈತಿ ಆರಂಭಿಕ ಬಿಂದು ಯಾವುದು? ಎ ಪಾಯಿಂಟ್. ಅಂತಿಮ ಬಿಂದು ಯಾವ್ದ? ಎಲ್ಲಿ ಹೋಗಿ ನಿಂದಿರ್ತಾನವ? ಗೊತ್ತೈತೆ ನಿಮಗ? ಹಾ, ಅದನ್ನ ಕಂಡಿಡಿಬೇಕಲ್ಲ. ಹೌದಿಲ್ಲ? ನೋಡ್ರಿ ಮಜಾ. 2 ನಿಮಿಷ 20 ಸೆಕೆಂಡ್ ಅವ ನಡಿತಾನ. 2 ನಿಮಿಷ 20 ಸೆಕೆಂಡ್. ಪ್ಲಸ್ ಎಷ್ಟು? 20 ಸೆಕೆಂಡ್ ಸರ್. 20 ಪ್ಲಸ್ ಸೆಕೆಂಡ್. 20 ಎಷ್ಟು? 140 140 ಸೆಕೆಂಡ್. ಹೌದಿಲ್ಲ? ಸರಿ ಐತಿ? ಒಟ್ಟು Yes, ಅವ sir. ಚಲಿಸಿದ್ದು 140 ಸೆಕೆಂಡ್. 40 ಮೀಟರ್ ಚಲಿಸ್ಲಿಕ್ಕತಾನು 40 ಸೆಕೆಂಡ್ ನಲ್ಲಿ. ಅಂದ್ರ 10 ಮೀಟರ್ ಎಷ್ಟು ಸೆಕೆಂಡ್ ನಲ್ಲಿ ಚಲಿಸ್ತಾನ? 10 ಸೆಕೆಂಡ್ ಎಷ್ಟು ಚಲಿಸ್ತಾನ್ರಿ. 10 ಮೀಟರ್ 10 ಸೆಕೆಂಡ್. 10 ಮೀಟರ್ 10 ಸೆಕೆಂಡ್. 10 ಮೀಟರ್ 10 ಸೆಕೆಂಡ್. ಹಿಂಗ 40 ಮೀಟರ್ 40 ಸೆಕೆಂಡ್. ಈಗ ನೋಡ್ರಿ 140 ಸೆಕೆಂಡ್ ಹೋಗ್ಬೇಕು ನಾವೀಗ. ಒಂದೇದು ಇಲ್ಲಿಂದ 40 ಸೆಕೆಂಡ್ ಮುಗೀತು. ಮತ್ತೆ ಒಂದ್ ರೌಂಡ್ ಹಾಕಿದ 80 ಸೆಕೆಂಡ್ ಮುಗೀತು. ಮತ್ತೊಂದು ರೌಂಡ್ ಹಾಕಿದ 120 ಸೆಕೆಂಡ್ ಮುಗೀತು. ಇಲ್ಲಿ ಇದು 130, ಇದು 140. 140. ಎಲ್ಲಿಗೆ ಅವನು ಅಂತಿಮ ಬಿಂದು ಯಾವ್ದು? ಸಿ ಬಿಂದು ರೀ. ಸರಿ ಆತ? ಗೊತ್ತಾಯ್ತಲ್ಲ? ಸಿ ಬಿಂದು. Yes. ಸೊ ನೀವೇನ್ ಕಂಡಿಡಿಬೇಕಿಲ್ಲ ಅಂದ್ರ 40 ಮೀಟರ್ ಚಲಿಸ್ಲಿಕ್ಕತಾನು 40 ಸೆಕೆಂಡ್ ನಲ್ಲಿ. ಹಾಗಾದ್ರೆ ಒಂದು ಬಾಹು, ಚೌಕದ ಒಂದು ಬಾಹು ಅಂದ್ರೆ 10 ಮೀಟರ್ ಚಲಿಸ್ಲಿಕ್ಕೆ ಎಷ್ಟು ತಗೊಳ್ಲಿಕ್ಕತಾನ? 10 ಸೆಕೆಂಡ್. ಸೊ ಹಂಗ 10 ಕೂಡಿಸ್ಬೇಕು. ಓಕೆ, ಒಟ್ಟು 40 ಪ್ಲಸ್ 40 80 ಪ್ಲಸ್ 40 120 130 140. ಒಟ್ಟು 140 ಸೆಕೆಂಡ್ ನಲ್ಲಿ ಅವ್ ಬಂದು ಸಿಗ್ ತಲುಪ್ತಾನ. ಸ್ಥಾನಪಲ್ಲಟ ಅಂದ್ರೆ ಎ ದಿಂದ ಸಿಗೆ ಇರುವಂತ ಕನಿಷ್ಠ ದೂರ. ಇದು ನಿಮ್ಮ ಸ್ಥಾನಪಲ್ಲಟ. ಎ ದಿಂದ ಸಿಗೆ ಇರುವ ಕನಿಷ್ಠ ದೂರ ಬೇಕಂದ್ರೆ ಹೆಂಗ್ ಮಾಡೋರ್ ಇಲ್ಲಿ? ಯಾವ ತರ ಮಾಡೋರ್ ಲೆಕ್ಕ? ಸೂತ್ರ ಹಾಕ್ಸಿದ್ವಿ. AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. AB ಸ್ಕ್ವೇರ್ ಎಷ್ಟು? 10. 10ರ ವರ್ಗ 100. BC ಸ್ಕ್ವೇರ್ 10ರ ವರ್ಗ 100. 100 ಪ್ಲಸ್ 100 200. AC ಇಸ್ ಈಕ್ವಲ್ ಟು ವರ್ಗಮೂಲ 200ರ ವರ್ಗಮೂಲ ಎಷ್ಟಪ್ಪ? 14.14 ಮೀಟರ್ ಸರ್. ಹ್ಯಾಕ್ ಕಂಡಿಡ್ತೀರ? ಅದೇ ಹೇಳ್ಬೇಕು. ಈ 200 ನೀವೇನ್ ಮಾಡ್ಬೋದು? 100 ಎರಡ್ಲೆ ಅಂತ ಮಾಡ್ಬೋದು. ಹೌದಿಲ್ಲ? 100 ಎರಡ್ಲೆ 200 ಗುಣಾಕಾರ 100 ಎರಡ್ಲೆ. 100ರ ವರ್ಗಮೂಲ ಎಷ್ಟಪ್ಪ? 100ರ ವರ್ಗಮೂಲ 10 ರೂಟ್ 2. 10 ರೂಟ್ 2 ಸರಿ ಅದ? ಇಷ್ಟು ಬರ್ದ್ರ ಸಾಕ. ಇಷ್ಟು ಬರ್ದ್ರ ಸಾಕ. 10 ರೂಟ್ 2. ಇನ್ನೊಂದ್ ಏನಂದ್ರ ರೂಟ್ 2 ವ್ಯಾಲ್ಯೂ ನೀವು ಬಾಯ್ಹಾಟ್ ಮಾಡಿರ್ತೀರಿ. ರೂಟ್ 2 ಅಂದ್ರೆ ಎಷ್ಟು ಹೇಳ್ರಿ ಅಪ್ಪ? 1.414. ಹೌದಿಲ್ಲ? Yes, sir. ರೂಟ್ 2ರ ವರ್ಗಮೂಲ 2ನ್ನ ಬಾಯ್ಪಾಟ್ ಮಾಡ್ಬೇಕು ನೀವು. ಅದ್ರ ವ್ಯಾಲ್ಯೂ, ಅದರ ಬೆಲೆಯನ್ನ. ಹೌದಿಲ್ಲ? 1.414. ಇದನ್ನು ಗುಣಾಕಾರ 10 ಮಾಡಿದ್ರೆ ಏನಾಗ್ತಿ? 14.14 ಮೀಟರ್. ಅಕಸ್ಮಾತ್ ಇಲ್ಲಿ ಮೀಟರ್ ಕೊಟ್ರ ಮೀಟರ್ ಬರಿಬೇಕು, ಕಿಲೋಮೀಟರ್ ಕೊಟ್ರ ಕಿಲೋಮೀಟರ್ ಬರಿಬಾರ್ದು. ಮೀಟರ್ ಕೊಟ್ಟಾಗ ಕಿಲೋಮೀಟರ್ ಬರಿಬಾರ್ದು, ತಪ್ಪಾಗ್ತದೆ. ಕಿಲೋಮೀಟರ್ ಕೊಟ್ರ ಮೀಟರ್ ಬರಿಬಾರ್ದು. ಯಾವ್ದು ಕೊಟ್ಟಿರ್ತಾರ ಅದ ಬರಿಬೇಕು. ಓಕೆ, ಸರಿ ಆತ? Answer is 14.4. 14.14 ಮೀಟರ್. ಅದೇ ಉತ್ತರ, ಸ್ಥಾನಪಲ್ಲಟ. ಮುಂದಿನ ಲೆಕ್ಕ ಮಾಡೋಣ. ಮುಂದಿನ ಲೆಕ್ಕ ಇನ್ನೊಂದ್ ಲೆಕ್ಕ. ಅದೇ ತರ ಇನ್ನೊಂದ್ ಲೆಕ್ಕ ಕೊಡ್ಲಿ, ನಿಮ್ಗೆ ಮಾಡ್ತೀರಿ? ಎಸ್ ಸರ್. ನೋಡ್ರಿ, ಅದೇ ತರ ಇನ್ನೊಂದ್ ಲೆಕ್ಕ ಕೊಡ್ತೀನಿ. ಅದೇ ರೈತ ಅದನ ಏನ್ ಮಾಡ್ತಾನ? ತನ್ನ ಚೌಕಾಕಾರದ ಭೂಮಿ ಐತ. ಚೌಕಾಕಾರದ ಭೂಮಿಯನ್ನು ಸುತ್ತಲಿಕತಾನ.
ಅದನ್ನ ನಾವು ABCD ಅಂತ ಕೊಡ್ಬಹುದು. ಓಕೆ, ಸೊ ಅವನು ಉದ್ದ ಎಷ್ಟೈತೆ ಅಂದ್ರೆ ಭೂಮಿದು 15 ಮೀಟರ್. 15 ಮೀಟರ್. ಓಕೆ, ಸೊ ಅವ ಒಂದು ಸುತ್ತು ಹೊಡಿಲಿಕ್ಕೆ ಅವನು 30 ಸೆಕೆಂಡ್ ತೊಗೊಳ್ಲಿಕತ್ತಾನೆ. ಎಷ್ಟು? 30 ಸೆಕೆಂಡ್. 30 ಸೆಕೆಂಡ್ ತಗೊಳ್ಲಿಕತ್ತಾನ. ಸೊ ಅವನು 2 ನಿಮಿಷ 2 ನಿಮಿಷ 45 ಸೆಕೆಂಡ್ಸ್ 2 ನಿಮಿಷ 45 ಸೆಕೆಂಡ್ಸ್ ಗಳ ಕಾಲ ಅವನು ಚಲಿಸ್ತಾನ ಅದರ ಸುತ್ತ ರೌಂಡ್. ಹಾಗಾದ್ರೆ ಸ್ಥಾನಪಲ್ಲಟ ಎಷ್ಟು? ಸೇಮ್ ಪ್ರಶ್ನೆ, ನಿಮ್ ಪುಸ್ತಕ ಒಳಗಿರುವಂತಹ ಸೇಮ್ ಪ್ರಶ್ನೆ, ಆದ್ರೆ ಸಂಖ್ಯೆ ಬೇರೆ ಬೇರೆ. ಅಲ್ಲಿ 10 ಮೀಟರ್ ಅದ, ಇಲ್ಲಿ 15 ಮೀಟರ್ ಮಾಡಿದೀನಿ. ಆ 40 ಸೆಕೆಂಡ್ನಾಗ ಒಂದು ಸುತ್ತ ಹಾಕ್ತಾನ, ಇಲ್ಲಿ 30 ಸೆಕೆಂಡ್ನಾಗ ಒಂದು ಸುತ್ತ ಹಾಕ್ತಾನ. ಅಲ್ಲಿ 2 ನಿಮಿಷ ಮತ್ತು 20 ಸೆಕೆಂಡ್, ಇಲ್ಲಿ 2 ನಿಮಿಷ 45 ಸೆಕೆಂಡ್ ಮಾಡಿ. 7.5 ಮೀಟರ್. ಸ್ಥಾನಪಲ್ಲಟ ಹದಿನೈದು ಮೀಟರ್. ಇದು ಹೋಮ್ವರ್ಕ್ ಅಂತ ಮಾಡ್ತೀರಿ, ಮುಂದಿನ ಕ್ಲಾಸ್ ತೋರಿಸ್ತೀರಿ. 15 ಮೀಟರ್ ಉತ್ತರ. ಸ್ಥಾನಪಲ್ಲಟ 15 ಮೀಟರ್ ಸರಿ ಉತ್ತರ. ನೀವು ಇದನ್ನ ಮಾಡ್ರಿ, ಮುಂದಿನ ಕ್ಲಾಸ್ನಾಗ ನಂಗೆ ತೋರಿಸ್ರಿ. ನಿಧಾನವಾಗಿ ಮಾಡ್ರಿ, ಯಾಕಂದ್ರೆ ಲೆಕ್ಕ ಎಷ್ಟು ಸ್ಪೀಡ್ ಮಾಡ್ತೀರಿ ಅದು ಇಂಪಾರ್ಟೆಂಟ್ ಅಲ್ಲ, ಆದ್ರೆ ನೀವು ಎಷ್ಟು ತಿಳ್ಕೊಂಡು ಸರಿ ಉತ್ತರ ಮಾಡ್ತಿರ್ಲ ಅದು ಬಹಳ ಇಂಪಾರ್ಟೆಂಟ್. ಓಕೆ, ಗಡಬಡಿ ಮಾಡಿ ಉತ್ತರ ಮಾಡ್ಬಾರ್ದು. ನಿಧಾನ ನೀವು ಇಂಥ ಲೆಕ್ಕಗಳು ಮಾಡ್ಕೋತ ಸ್ಪೀಡ್ ಬರ್ತದ ತಾನ, ಸ್ಪೀಡ್ ಒಮ್ಮೆ ಮಾಡ್ಬಾರ್ದು. ಗಾಡಿ ಕಲಿಯೋ ಮುಂದೆ ಯಾವಾಗೂ ಸ್ಪೀಡ್ ಹೊಡಿಬಾರ್ದು, ಆಕ್ಸಿಡೆಂಟ್ ಆಗಿಬಿಡ್ತೈತಿ. ಗಾಡಿ ಯಾವಾಗ ಕಲಿತಿರ್ತಿರ್ಲಾ ಅವಾಗ ನಿಧಾನ ಓಡಿಸ್ಕೋತ ಬ್ರೇಕ್ ಹಾಕೋತ ಓಡಿಸ್ಬೇಕು. ಯಾವಾಗ ಗಾಡಿ ಪೂರ್ತಿ ಕಲಿತೀರಿ ಅವಾಗ ಸ್ಪೀಡ್ ಹೊಡಿಬೇಕು. ಅದಕ್ಕೆ ಈಗ ಲೆಕ್ಕ ಇಂಥವ್ ಏನ್ ಮಾಡ್ಬೇಕು, ನಿಧಾನ ಮಾಡ್ಬೇಕು, ಗಡ್ಬಡಿ ಮಾಡ್ಬೇಕು. ಮುಂದಿನ ಕ್ಲಾಸ್ನಾಗ ನಂಗೆ ತೋರಿಸ್ರಿ. ಓಕೆ.